ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನಿದ್ದಾರೆ ಸಿದ್ದರಾಮಯ್ಯನವರು, ಈಗಾಗಲೇ ಅವರು 2.5 ವರ್ಷವನ್ನು ಪೂರೈಸ್ಕೊಂಡು ಈಗಾಗಲೇ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಅವ್ರೇನಾಗ್ತದೆ ಕೇಳಿದ್ರೆ, ಏನು 2.5 ವರ್ಷ ಡಿ ಕೆ ಶಿವಕುಮಾರ್ಗೆ ಮತ್ತು ಇವರಂತ ಮಾತಾಡ್ಕೊಂಡಿದ್ರು. ಅದನ್ನು ಡಿ ಕೆ ಶಿವಕುಮಾರಿಗೆ ನಿಮ್ಮ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಹಸ್ತಾಂತರ ಮಾಡಬೇಕು. ಯಾಕಂತ ಕೇಳಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರೋಧ ಪಕ್ಷದವರಿಗೆ ನೀವು ಆಹಾರ ಆಗ್ತೀರಾ. ಯಾಕಂದರೆ ಅವರು ಮಾತಿಗೆ ನೀವು ತಪ್ಪಿದರೆ ವಚನ ಭ್ರಷ್ಟರು ಅನ್ನುವಂಥದ್ದು ಒಂದು ಪಟ್ಟವನ್ನು ಕೂಡ ಮುಂದಿನ ದಿನದಲ್ಲಿ ಕೊಡ್ಬೋದು. ಮತ್ತೇನೆಂದರೆ ನೀವು ಮಾತಿಗೆ ತಪ್ಪಿದ್ರೆ ನಿಮಗೆ ಒಂದು ಕೆಟ್ಟ ಒಂದು ಕಳಂಕ ಆಗ್ತದೆ. ಮತ್ತೇನೆಂದರೆ ಕಳೆದ ಬಾರಿ ನೀವು ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ಮಾಡಿ 5 ವರ್ಷ ಒಂದು ಸಕ್ರಿಯವಾದ ರಾಜ್ಯಕ್ಕೆ ಒಳ್ಳೆ ರೀತಿಯಾದ ಆಡಳಿತವನ್ನು ಕೊಟ್ಟಿದ್ರಿ. ಇದೊಂದು 2 ವರ್ಷವೂ ಕೂಡ ಒಳ್ಳೆ ರೀತಿಯ ಆಡಳಿತವನ್ನು ಕೂಡ ಕೊಟ್ಟಿದ್ದೀರಿ. ಮತ್ತೇನೆಂದರೆ ನೀವು ಆ ಒಂದು ವಚನಭ್ರಷ್ಟ ಅನ್ನುವಂಥದ್ದು ಒಂದು ಇದಕ್ಕೆ ಒಂದು ಇದು ಆಗಬಾರ್ದು, ನೀವು ಗುರಿ ಆಗಬಾರ್ದು. ಮತ್ತು ವಿರೋಧ ಪಕ್ಷದವರಿಗೇನು ಆಹಾರ ಆಗದಿದ್ದಂಗೆ ಮತ್ತು ಪ್ರತಿಪಕ್ಷದವ್ರಿಗೆ ಆಹಾರ ಇದ್ದಂಗೆ ನೋಡ್ಕೊಳ್ಬೇಕು. ಮತ್ತೇನೆಂದರೆ ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು 2.5 ವರ್ಷ ಮುಖ್ಯಮಂತ್ರಿ ಸ್ಥಾನವನ್ನು ಹಸ್ತಾಂತರ ಮಾಡಬೇಕು. ಯಾಕಂತ ಕೇಳಿದರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದರಲ್ಲಿ ಭಾಳ ಶ್ರಮವನ್ನು ಪಟ್ಟಿದ್ದಾರೆ. ಪಂಜಾಬ್ದಿಂದ ಹಿಡಿದು ಕರ್ನಾಟಕದಿಂದ ಹಿಡಿದು ರಾಷ್ಟ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವುದಂಥ ನಿಟ್ಟಿನಲ್ಲಿ, ಮತ್ತೇನೆಂದರೆ ಕಾಂಗ್ರೆಸ್ ಪಕ್ಷ ಯಾವಾಗ ಏನು ಕುಟಿತವಾದಾಗ ಅವರು ಬಲ ತುಂಬುವಂಥ ಕಾರ್ಯವನ್ನು ರಾಷ್ಟ್ರ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ, ದೇಶ ವ್ಯಾಪ್ತಿಯಲ್ಲಿ. ಆ ಒಂದು ನಿಟ್ಟಿನಲ್ಲಿ ಅವರ ಪಾತ್ರ ಅಪಾರವಿದೆ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನು ತುಂಬಿದರು. ಅವರು ಈಗಾಗಲೇ ಕನಕಪುರ ಬಂಡೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾವು ನೋಡಬೇಕು, ಭಾಳ ಆಸೆ ಇದೆ. ಅವರ ಆಡಳಿತದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕಾರ್ಯವನ್ನು ಆಗ್ತದೆ ಅದೆಲ್ಲ ನಾವು ನೋಡುವಂಥದ್ದು ಇದೆ. ಆ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾವು ಒಂದು ಸಲಹೆಯನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಈ ಸಮಯದಲ್ಲಿ ನೀವು ತಪ್ಪು ಬಿದ್ದರೆ ಮುಂದಿನ ದಿನದಲ್ಲಿ ನೀವು ವಿರೋಧ ಪಕ್ಷದವರಿಗೆ ಆಹಾರ ಆಗ್ತೀರಾ. ಆ ಒಂದು ನಿಟ್ಟಿನಲ್ಲಿ ನಾವೊಂದು 2 ಮಾಹಿತಿ ಇದನ್ನು ಕೊಡ್ತಾ ಇದ್ದೀನಿ.